ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೆರಿಮಾ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಆಫ್ಟರ್ ಲಾಂಗ್ ಟೈಮ್ ನನ್ನ ಒಂದು ರ್ಯಾಂಡಮ್ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಸಮ್ ರೀಸನ್ಸಿಂದ ಸ್ವಲ್ಪ ದಿನ ವ್ಲಾಗ್ ಮಾಡಿಲ್ಲ. ತುಂಬ ಜನ ಕೇಳ್ತಿದ್ರಿ ಯಾಕೆ ಇವಾಗ ವ್ಲಾಗ್ಸ್ ಮಾಡ್ತಾ ಇಲ್ಲ, ಏನಾಯಿತು ಅಂತ. ಸೊ ಹೇಳ್ತೀನಿ ಯಾಕೆ ಮಾಡ್ತಿಲ್ಲ ಅಂತ. ಸೊ ಇದು ಟೈಮ್ ಇವಾಗ 6:30 ಆಗಿದೆ ಈವ್ನಿಂಗ್. ಸೊ ಒಂದು ಸುಮ್ಮನೆ ಹಾಗೆ ರ್ಯಾಂಡಮ್ ಬ್ಲಾಗ್ ಮಾಡ್ತಿದ್ದೀನಿ. ಸೊ ಗೈಸ್, ಸಿಂಪಲ್ಲಾಗಿ ರೆಡಿ ಆಗಿದ್ದೀವಿ. ಎಲ್ಲಿಗೆ ಅಂತಂದರೆ ಸುಮ್ಮನೆ ಹಂಗೆ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಕಿರಣ್ ಚೆರಿ. ಎಲ್ಲಿಗೆ ಅಂತಂದರೆ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಸೊ ಯಾಕೆ ಇಷ್ಟು ದಿನ ವ್ಲಾಗ್ ಮಾಡಿಲ್ಲ ಅಂತಂದರೆ ನನಗೂ ಹುಷಾರಿರಲಿಲ್ಲ, ಚೆರಿಮಾನು ಹುಷಾರಿರಲಿಲ್ಲ. ಸೊ ಟೋಟಲಿ ಎಲ್ಲರೂ ಹುಷಾರು ತಪ್ಪಿ ಮಲಗಿದ್ವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ ವ್ಲಾಗ್ ಮಾಡಿಲ್ಲ. ಇಷ್ಟೇ ರೀಸನ್, ಬೇರೆ ಏನೂ ಇಲ್ಲ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕೆಲ್ಲ ಆಗಲಿಲ್ಲ ಗೈಸ್. ಅದಕ್ಕೆ ವ್ಲಾಗ್ ಎಲ್ಲ ಸ್ಟಾಪ್ ಮಾಡಿದ್ದೆ. ಸೊ ಇವಾಗ ಅಗೈನ್ ಕಂಟಿನ್ಯೂ ಮಾಡ್ತೀನಿ. ಸೊ ಏನೋ ಅಪ್ಪು ಬಾ ಹೋಗೋಣ. ಏನು ಹೇಳ್ತೀಯ? ಏನು ಹೇಳಕ್ಕೆ ಇಷ್ಟಪಡ್ತೀಯ? ಹೇಳು ಹೇಳು. ಯೂಟ್ಯೂಬ್ದೆಲ್ಲ ನೀನೇ ಕಣಪ್ಪ, ನಮ್ದು ಅಷ್ಟೇ ಬರದ. ಬೆರೀ ಡಾಗಳು ಇವಳು ನೋಡು, ಇರೋದನ್ನ ಹೇಳೋದ್ರೆ ಐಡಿಯಾ ಕಣಪ್ಪ. ನಾವಾಗ 3 ಜನ ಮಾತಾಡ್ತಿದ್ವಿ. ಬಾಯ್ಲಿ, ನಾವಾಗ 3 ಜನ ಮಾತಾಡ್ತಿದ್ವಿ. ಯಾರ್ಯಾರು ಹೇಳು? ನಾನು, ನೀನು, ಚೆರಿ. ಹೆಂಗೆ ಅಲ್ಲಿ ಫೋಟೋದಲ್ಲಂತಲ್ಲ. ಸೊ ಕಮ್ ಲೆಟ್ಸ್ ಗೋ. ಬಾ ಚೆರಿ ಅಲ್ಲೇ ಇರ್ಲಿ, ನೋಗೋಣ. ಇಡು ಅದ್ರ ಇಡು. ಚೆರಿ ನೋಡಲಿ, ಅಲ್ಲಿ ನೋಡಲಿ. ಅಪ್ಪು ನಡಿ ಹೋಗೋಣ. ಇವಳು ಹಿಂಗೆ ಆಟ ಆಡ್ತಾ ಇರ್ಲಿ. ಏನಕ್ಕೆ ಎಸ್ತಿದ್ಯಾ? ಅಪ್ಪ ಹೆವಿ ತೀಟ ಕಳ್ಸ್ಬಿಟ್ಟವಳೆ ಗೈಸ್ ಇವಳಂತೂ. ಹೊಸ ಗಾಡಿನಾ? ಸೊ ಹೋಯ್ತಾ ಇದ್ದೀವಿ ಗೈಸ್ ಇವಾಗ. ಸೊ ಗೈಸ್, ನಮ್ಮ ಗಾಡಿ ಸ್ವಲ್ಪ ರಿಪೇರಿ ಆಗಿದೆ. ಸೊ ಅದಕ್ಕೆ ಬೇರೆಯವ್ರ ಗಾಡಿ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಗಾಡಿನ ಇವಾಗ ಇಸ್ಕೋಬೇಕು. ಸೊ ಗೈಸ್, ಇದು ನಮ್ಮ ಗಾಡಿ ಇಲ್ಲಿ ನಿಂತಿದೆ. ಸ್ವಲ್ಪ ಅದೇನೋ ಲಾಕ್ ಆಗಿತ್ತು ಅಂತ ಅಂದ್ಬಿಟ್ಟು ರಿಪೇರಿಗೆ ಬಿಟ್ಟಿದ್ವಿ. ಇವಾಗ 3-4 ಡೇಸ್ ಆಯಿತು ಬೇರೆಯವ್ರ ಗಾಡಿಲೇ ಓಡಾಡ್ತಾ ಇರೋದು. ಸೊ ನಮ್ಮ ಗಾಡಿ ಇವಾಗ ರೆಡಿ ಆಗಿದೆ. ಇವಾಗ ತಗೊಂಡು ನಮ್ಮ ಗಾಡೀಲಿ ಹೋಗ್ತೀವಿ. ಗೊತ್ತಿಲ್ಲ, ಕಿರಣಲ್ಲಿ ಮಾತಾಡ್ತಾ ಇದ್ದಾರೆ. ಏನೇ ಹೇಳಪ್ಪು, ನಮ್ಮ ಗಾಡಿ ಅಷ್ಟು ಕಂಫರ್ಟೇಬಲ್ ಯಾವುದೂ ಇಲ್ಲ. ಯಾಕೋ ಒಂಥರ ಅನ್ನಿಸ್ತಾ ಇತ್ತು ಗಾಡಿ ಇಲ್ಲದೆ. ಸೊ ಗಾಯ್ಸ್, ಏನಾಗಿತ್ತದು? ಇಂಜಿನ್ ಏನೋ ಪ್ರಾಬ್ಲಮ್ ಆಗಿ ಗಾಡಿನೇ ಲಾಕ್ ಆಗ್ಬಿಟ್ಟಿತ್ತು ಗೈಸ್. ಸೊ ಇವಾಗ ಎಲ್ಲ ರೆಡಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ಗೋಬಿ ತಿನ್ನಬೇಕು ಅಂದ್ಲು. ಸೊ ಗೋಬಿ ತಗೊಳಕ್ಕೆ ಹಂಗೆ ಬಂದು ಇವಾಗ ತಗೊಂಡು ಸೊ ಹಂಗೆ ಪಾರಕ್ಕೆ ಹೋಗ್ತೀವಿ. ಚಿರಿಮಾ ಏನು ಕಾಸು? ನನಗೆ ಕಾಸು ಅಲ್ಲ ಚಿರಿಮಾ? ಏನು ದೊಡ್ಡ ಮನ್ಸಿ. ಓಯ್ ಎಲ್ಲ ಹೋಯ್ತೀಯ ಚಿರಿಮಾ? ಕುತ್ಕೊಳ್ಳೋಕೆ ನೋಡಿ ಈ ಥರ ಆರಾಮಾಗಿ ಪಾರ್ಕ್ ಬಂದು
ಸುಮ್ಮನೆ ಅಲ್ಲಿ ಇಲ್ಲಿ ಏನಕ್ಕೆ ಆರಾಮಾಗಿ ಇಲ್ಲಿ ಪಾರ್ಕಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಸೊ ಪಾರ್ಕ್ ಕರ್ಕೊಂಡು ಬಂದೆ ಅಲ್ವಮ್ಮ. ಸೊ ಇಷ್ಟೊತ್ತಿನಲ್ಲೆಲ್ಲ ಫುಲ್ ಕತ್ಲೆ ಗೈಸ್, ಕತ್ಲೆ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಲೈಟ್ ಇರೋ ಜಾಗದಲ್ಲೇ ಕೂತಿದ್ದೀವಿ. ಇದೆಷ್ಟು 40 ರೂಪಾಯಿಗೆ ಇದೆಷ್ಟು. ಹಂಗೆ ಇವಳಿಗೊಂದು ಸ್ವಲ್ಪ ಡ್ರೈ ಗೋಬಿ ಹಾಕಿಸ್ಕೊ ಬಂದ್ಬಿಡೋದು. ಅವಳು ಇದು ಖಾರ ತಿನ್ನಲ್ವಲ್ಲ ಅದಕ್ಕೆ. ಸೊ ಲೈಫ್ ಇಷ್ಟೇ, ಸಣ್ಣ ಸಣ್ಣ ವಿಷಯದಲ್ಲಿ ಖುಷಿ ಪಡಬೇಕಷ್ಟೆ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸಿಕ್ಕಿರೋದ್ರಲ್ಲಿ ಖುಷಿ ಪಡ್ಕೊಂಡು ಆಯಾಗಿರಬೇಕು. ಏನಂತೀಯ? ಹೌದು. ಚೆನ್ನಾಯ್ತಾ? ಬಿಸಿ ಬಿಸಿ ಹಂಗೇನೆ ಮುಗೆ ಬರ್ತೈತೆ ನೋಡಿ ಗೈಸ್. ಚಿಯರ್ಸ್. ಏನು ಬೇಕು? ಗೋಬಿ. ನಿನ್ನೆ ಏನೋ ಅಂತಿದ್ಲು, ಏನಂತಿದ್ಲು ಹೇಳು? ನಿನ್ನೆ ಆ್ಯಕ್ಚುಲಿ ನನಗೂ ಕಿರಣ್ಗೂ ಸ್ವಲ್ಪ ಕ್ಲಾಶ್ ಆಯಿತಾ. ಸೊ ನಾವು ಗೋಬಿ ತಂದು ತಿನ್ನೋದಲ್ಲ ಬಿಡೋದಲ್ಲ ಹಂಗಾಗ್ಬಿಟ್ವಿ. ಇವಳು ಏನು ಗೋಬಿನ ಏನಂತಿದ್ದು? ಗೂವಿ ಗೂವಿ ಅಂತ. ನೆನ್ನೆ ಅಲ್ಲ ಮೊನ್ನೆ ನಾನು ಪ್ರೆಗ್ನೆಂಟ್ ಇದ್ದಾಗ ಇಲ್ಲೇ ಕುತ್ಕೋತಾ ಇದ್ದಿದ್ದು. ಕಿರಣ ಇವಾಗ ಕುತ್ಕೊಂಡವ್ರಲ್ಲ ಅಲ್ಲೇ ಕುತ್ಕೋತಾ ಇದ್ದಿದ್ದು. ಎಲ್ಲ ವಾಕಿಗೆ ಬಂದ್ಬಿಡೋರು. ಅಲ್ಲಿ ಬಂದು ಕುತ್ಕೊಳ್ಳತ್ತಿದ್ದೆ. ತುಂಬ ಫೋಟೋಸ್ ತಗೊಂಡಿದ್ದೀನಿ ಇದೇ ಪ್ಲೇಸಲ್ಲಿ. ಆವಾಗ ನೆನ್ಸ್ಕೊತಿದ್ದೆ ನನ್ನ ಮಗುನ ಕರ್ಕೊಂಡು ಯಾವಾಗ ಬರೋದು ಪಾರ್ಕ್ಗೆ ಅಂತ. ಇವಾಗ ಬಂದವಳಲ್ಲ ಸರಿಮಾ ನೋಡಲ್ಲಿ. ಏಯ್ ತಿನ್ನು. ಗೋಬಿ ತಿಂದು ಸೊ ಹಂಗೆ ಬಾಯಿ ಖಾರ ಜಾಸ್ತಿ ಆಗ್ಬಿಡ್ತು. ಒಂದೆರಡು ಕುಲ್ಪಿ ತಗೊಬರ್ತೀನಿ ಅವಳಿಗೆ, ಪಾಪುಗೂ ಮತ್ತು ಹರ್ಷಿತನು. ಇಲ್ಲೇ ಹೋಮ್ ವರ್ಡ್ ಅಂದರೆ ಇಲ್ಲೇ ಹೋಮ್ ವರ್ಡು. ನಮಗೆಲ್ಲೂ ದೂರ ಅಷ್ಟು ಹೋಗ್ಬೇಕನ್ನೋ ನೆಸೆಸಿಟಿನೇ ಇಲ್ಲ. ಏನಂತೀರ? ಕುಲ್ಫಿ ಈಸ್ಕೊಂಡೆ. ಸೊ ಈಗ ಅವರಿಬ್ಬರಿಗೆ ತಿಳಿಸ್ಬಿಟ್ಟು ನನಗೆ ಒಂದು ಪ್ರಮೋಷನ್ ಇದೆ. ಸೊ ಅವ್ರಿಗೆ ಮನೆಗೆ ಬಿಡ್ತೀವಿ. ಸೊ ಹಂಗೆ ಹೋಗ್ತೀವಿ. ಚರಿಮಾ ನೋಡ್ಕಡೆ ಹೆಂಗೆ ಆಡ್ತಾಳೆ ಅಂದರೆ ಕುಲ್ಫಿ ತೊಗೊಂಡು ಹೋದ್ರೆ ಅಯ್ಯೋ ನೋಡಿ 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 ಅಲ್ಲೇ ನೋಡಿ. ಥ್ಯಾಂಕ್ ಯು ಹೇಳಲ್ವಾ? ಹಾಂ ಅಲ್ಲೋಗಿ ಅಮ್ಮನ ಹತ್ರ ಹೊಡು ಅಷ್ಟೇ. ಏನಪ್ಪ ಮಕ್ಕಳಿಗೆ ಏನೇ ಒಂದು ಸಣ್ಣ ಪುಟ್ಟ ಕೊಟ್ಟರು ಎಷ್ಟು ಖುಷಿ ಆಗ್ತಾರೆ. ಅದರಲ್ಲಿ ನೀನು ಹಂಗೆ ಅಲ್ವಾ? ಇವ್ರ ಕೈಲಿ ಐತೆ ಅಂದ್ರೂ ಅಂತೆ. ಚಿರ್ಮಾ ತುಂಬಾ ಜನ ನನಗೆ ಡೈಲಿ ವ್ಲಾಗ್ ಮಾಡಿ ಡೈಲಿ ಅಪ್ಡೇಟ್ ಕೊಡಿ ಅಂತಾರೆ. ಅಪ್ಪ ಹೌದಾ? ಮಾಡು. ನಿನ್ಗೆ ಇನ್ನೇನೈತೆ ಮನೇಲಿ ಕೆಲಸ? ಇವಳ ನೋಡ್ಕೊಳ್ಳೋದು ಅಷ್ಟೇನು ಈಸಿ ಅಲ್ಲ. ಅವಳೇನು ಆರಾಮಾಗಿರ್ತಾಳೆ. ಏನು ಚಿರ್ಮಾ ಅಲ್ವಾ? ಹಾಂ ಸೂಪರ್. ಕರೆಕ್ಟಾಗಿ ಐಫೋನ್ನ ನನ್ ಕೊಡಕ್ಕೆ ಹೇಳಿ ಗೈಸ್. ನೋಡಿ ನಂದು ಕ್ಯಾಮ್ರಾ ನೀವು ನೋಡಿ ಹೆಂಗಾಗಿದೆ ಅಂತ. ಫುಲ್ ಎಲ್ಲೇ ಜಜ್ಜಿ ಆಗಿದೆ, ಬೀಳ್ಸಿ ಬೀಳ್ಸಿ. ಚೆರಿ ಮನೆ ಅರ್ಧ ಬೀಳ್ಸಿರೋದು. ಐಫೋನ್ ನನಗೆ ಕೊಟ್ರೆ ಡೈಲಿ ಅವಳು ಬೀಳಿಸ್ತಾಳೆ. ಅದೇ ಥರ ಮಾಡ್ಬಿಡು ನೀನು. ಬಾ ಬಾಯ್ಲಿ ಬೇಗ. ಅಲ್ಲ ಅಮ್ಮ ಗುಮ್ಮ ಬಾಯ್ಲಿ ಬಾಯ್ಲಿ. ಬಾ ಆಯ್ತು. ಇಲ್ಲ 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 ಬಾ. ಇಲ್ಲ ಇಲ್ಲ ಬಾ ನನ್ನ ಹತ್ರ ಬಾ. ಏನೇನು ಗೈಸ್, ನಾವಿರೋ ಪ್ಲೇಸು ನಾವೇ ನೀಟಾಗಿ ಇಟ್ಕೋಬೇಕು. ಬಿಕಾಸ್ ನಾವೇ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ ಅಂದರೆ ಇನ್ನು ಬೇರೆಯವ್ರು ತಗೋತಾರ. ಸೊ ನಾವೇನೇ ಪ್ಲಾಸ್ಟಿಕ್ ಆಲ್ರೆಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಪ್ಲಾಸ್ಟಿಕ್ ಏನೂ ತರಂಗಿಲ್ಲ ಅಂತ. ಸೊ ತಂದ್ರೂ ನಮ್ಮ ರೆಸ್ಪಾನ್ಸಿಬಿಲಿಟಿಲಿ ನಾವು ನೀಟಾಗಿ ಏನು ತಂದ್ವಿ ಅದನ್ನು ವಾಪಸ್ ತಗೊಂಡೋಗಿ ಎಸೆಯೋ ಜಾಗದಲ್ಲಿ ಎಸಿಬೇಕು. ಸೊ ನೀವು ಅಷ್ಟೇ ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ತಗೊಂಡೋದ್ರೆ ಅಲ್ಲಿ ಬೋರ್ಡ್ ಹಾಕಿರೋದು ನೋಡಿನೂ ಎಲ್ಲೂ ಎಸೆಯಕ್ಕೆ ಹೋಗ್ಬೇಕು. ಇದು ನನ್ನ ಒಂದು
ಸೋಷಿಯಲ್ ಮೆಸೇಜ್. ಬುಡಮ್ಮ ನೀನು ಚೆನ್ನಾಗಿ ಕೊಡ್ತೀಯ ಸೋಷಲ್ ಮೆಸೇಜ್ನ. ಹಲೋ ಚಿರಿಮ. ಸೂಪರ್ ಮಾತು ಅಂತ ಅಲ್ವಾ ಮಗಳೇ? ಸೊ ಗೈಸ್ ನಂಗೆ ಗೊತ್ತಾಗೋಯ್ತು ಬ್ಯಾಕ್ ಕ್ಯಾಮ್ರಾ ಹೆಂಗೆ ಹಿಡಿಯೋದು ಅಂತ. ಬ್ಯಾಕ್ ಕ್ಯಾಮ್ರಾನೇ ಚಂದ ಐಫೋನಲ್ಲಿ. ಸೊ ಹೆಂಗೋ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇವಾಗ ಮನೆಗೆ ಹೋಗ್ತೀವಿ. ಯಾಕೋ ಸಿಡಿಲು ಮಿಂಚು ಮಳೆ ಬರುವ ಸಾಧ್ಯತೆ ಇದೆ. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಹೋಗಿ ಆಮೇಲೆ ಕಿರಣ್ ಎಲ್ಲಿಗೆ ಹೋಗ್ಬೇಕು? ಒಂದು ಪ್ರಮೋಷನ್ ಇದೆ, ಅದಕ್ಕೆ ಕಿರಣ್ ಹೋಗ್ತಾರೆ, ನಾನು ಹೋಗಲ್ಲ. ಸೊ ನೆಕ್ಸ್ಟ್ ಏನೇನಾಗುತ್ತೆ ಅಂತ ವ್ಲಾಗ್ಲ ಅಪ್ಡೇಟ್ ಕೊಡ್ತೀನಿ. ನೆಕ್ಸ್ಟ್ ಏನೇನಾಗುತ್ತೆ ಅಂತ ವ್ಲಾಗಲ್ಲ ಅಪ್ಡೇಟ್ ಕೊಡ್ತೀನಿ. ಹಸಿರು ಕಸ, ಒಣ ಕಸ. ಇದು ಯಾವುದು? ಯಾವ ಕಸ ಇದು? ಕಸ. ಸೊ ಎಲ್ಲ ಮುಗೀತು. ಇವಾಗ ಹೋಗ್ತಾ ಇದ್ದೀವಿ. ಸೊ ಗೈಸ್ ನೋಡಿ, ಸೊ ಗೈಸ್ ಬಂದ್ವಿ. ನಮ್ಮ ಅಪ್ಪ ನೋಡಿ ಹೆಂಗೆ ರಾಜ್ ಅಂತಾರ ಮಲ್ಗವ್ರೆ. ಸೊ ಇವಾಗ ಕಿರಣ್ ನೆಕ್ಸ್ಟ್ ಕಿರಣ್ ಎಲ್ಲಿಗೆ ಹೋಗ್ತಿದ್ದಾರೆ ಏನೇನು ಅಂತ ಕಂಟಿನ್ಯೂ ಮಾಡ್ತಾರೆ. ಸೊ ಕಂಟಿನ್ಯೂ ಆದಮೇಲೆ ಸೊ ಅಗೇನ್ ನಾನು ಕೂಡ ಜಾಯಿನ್ ಆಗ್ತೀನಿ. ನಾನು ಹೋಗ್ತಾ ಇಲ್ಲ ಕಿರಣ್ ಜೊತೆ, ಕಿರಣ್ ಒಬ್ಬನೇ ಹೋಗ್ತಾ ಇರೋದು. ಸೊ ಕಿರಣ್ ಕೈಗೆ ಫುಲ್ಲಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಫೋನ್ನ. ನಮ್ಮಪ್ಪನ ಸುಮ್ಮನಿರು. ತಕ್ಕ ಬರೀ ಆಯಣ್ಣ ಅಣ್ಣಮ್ಮ ಆಯಣ್ಣ. ಹಾ ಎಲ್ಲರೂ ಹೇಗಿದ್ದೀರಾ ಕಳ್? ಇವತ್ತಿಗೆ ಹೇಳ್ಸಿಲ್ಲ ಅಂದ್ರೆ ಕೇಳು. ಅಪ್ಪು ಬೈಲಿ ಕರ್ಕೊಬಾ ಅಪ್ಪನ. ಅಪ್ಪನ ಕರ್ಕೊಬಾ, ಅಪ್ಪನ ಕರ್ಕೊಬಾ ಮಾತಾಡಿಸ್ತೀನಿ. ಬಾಯ್ಲಿ ಬಾಯ್ಲಿ ಬರಲ್ ಬಂತೆ ಗೈಸ್, ನಾನೇನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಹೊಡಿತಾರೆ. ನಿನ್ನ ಹೆಸರೇನು? ನಮ್ಮ ಬ್ಲಾಗಲ್ಲಿ ಬರ್ತೀಯ ನೋಡೋಗು. ನಾಳೆ ನಮ್ಮ ಬ್ಲಾಗ್ ನೋಡ್ತೀಯಲ್ವಾ? ನೋಡ್ತೀಯಾ? ಯಾವ್ದು ಇಷ್ಟ ಆಯ್ತು? ಹೌದಾ, ಸರಿ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಕರ್ಕೊಂಡು ಪ್ರಮೋಷನ್ ಹೇಳಿದ್ನಲ್ಲ, ಅಲ್ಲಿ ಹೋಗ್ತಾ ಇದ್ದೀನಿ. ಇದು ಜೊತೆಲಿ ಅರ್ಚಿತಿಲ್ಲ ಅಂದರೆ ನನ್ನ ಪ್ರಮೋಷನ್ಗೆ ಅಂತ ಏನೋ ಇದೇ ಇರಲ್ಲ, ಏನಪ್ಪ ಅದು ಒಂಥರ ಕಳೆನೇ ಇರಲ್ಲ. ಸೊ ಒಬ್ಬನೇ ಹೋಗ್ತಾಯಿದ್ದೀನಿ, ನನ್ನ ಫ್ರೆಂಡ್ ಕರ್ಕೊಂಡೆ. ಇಲ್ಲಪ್ಪ ನನ್ನ ಫ್ರೆಂಡ್ ಅವನೇ, ನಮ್ಮ ಕಸಿನೇ. ಸೊ ಹಂಗೆ ಅವ್ನು ಚರ್ಚ್ ಹತ್ರ ಅವನಂತೆ. ಸೊ ಹಂಗೆ ಕರ್ಕೊಂಡು ಹಂಗೆ ಹೋಗ್ಬಿಟ್ಟು ಬರ್ತೀನಿ. ಬನ್ನಿ ನೋಡೋಣ. ಒಂದೇ ಸೊ ಏನೋ ಚರ್ಚಲ್ಲಿ ಏನೋ ನಡೀತಾ ಇದೆ. ಚರ್ಚ್ ಇನ್ನೇ ಇವತ್ತು ವಿಶೇಷ ಏನೋ ಪೂಜೆ ಇರಬೇಕಲ್ಲ. ಗಾಯ್ಸ್ ನೋಡಿ ಯಾವ ಮಟ್ಟಕ್ಕಾಗಿ ಬಂದಿದ್ದಾರೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ನೋಡಿದ್ರೆ ಮಳೆ ತುಂಬಾ ದಿನಗಳ ಬಳಿಕ ಮೈಸೂರಲ್ಲಿ ಇಷ್ಟು ಮಳೆ. ಅಲ್ಲಿ ಏನು ಕ್ಲಿಪ್ಪಿಂಗ್ಸ್ ತಗೊಂಡಿಲ್ವಂತೆ. ಸೊ ನಾನೇ ಇಲ್ಲಿ ಒಂದೆರಡು ನನ್ನ ಫೋನಲ್ಲಿ ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಸೊ ಅದನ್ನ ಆ್ಯಡ್ ಮಾಡ್ತೀನಿ. ಓಕೆ ಓಕೆ
ಚರಿಮಾ ಪಪ್ಪನಿಗೆ ಟವಲ್ ಕೊಡಮ್ಮ, ಟವಲ್ ಕೊಡು ಪಪ್ಪನಿಗೆ. ತಗೊಳ್ಳೋದ ಅಂತ ಅನ್ಕೊಂಡೆ, ಅಲ್ಲೂ ಸ್ವಲ್ಪ ಟ್ರಾಫಿಕ್ ಅಲ್ವಾ, ಸೊ ಒಬ್ಬನೇ ಇನ್ನು ನೀನು ಇದ್ರೆ ನೀನು ತಗೋಬಿಟ್ಟು. ಸೊ ಗಾಯ್ಸ್, ಈಗ ನಮ್ಮ ಕಿರಣ್ ಅವರು ಫಿಶ್ ಯಾವ ರೆಸಿಪಿ ಮಾಡೋದನ್ನ ತೋರಿಸ್ತಾರೆ. ಮಾರ್ನಿಂಗ್ ಹೇಳಿದ್ನಲ್ಲ ಫಿಶ್ ತೆಗ್ದಿಟ್ಟಿದೀವಿ ಅಂತ. ಶುಂಠಿ ಬೆಳ್ಳುಳ್ಳಿ ಉಪಯೋಗಿಸು, ಹಾಂ, ಅಂದರೆ ಜಾಸ್ತಿ ಪ್ಯಾಕೆಟ್ ಯೂಸ್ ಮಾಡಿಬಿಡಿ, ಆಲ್ಮೋಸ್ಟ್ ಮನೆಯಲ್ಲೇ ಮಾಡಿಕೊಡಿ. ಸೊ ಏನಂದ್ರೆ ನಮ್ಮ ಮನೇಲಿ ಇಲ್ಲೇ ಇರೋ ಕಾರಣದಿಂದ ಅದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಶುಂಠಿ ಬೆಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದಾರೆ. ಏನಿಲ್ಲ, ಒಂದು ಪ್ಯಾಕೆಟ್ ಆದರೆ ಸಾಕು, ಯಾಕಂದರೆ ಮಸಾಲೆ ಜಾಸ್ತಿ ಆಗುತ್ತೆ. ಏನು ಟೇಸ್ಟ್ ಆಗಿರುತ್ತೆ ಅಂದರೆ ಗೈಸ್, ಲಾಸ್ಟ್ ಟೈಮು ಹಂಗೆ ಲಿಟ್ರಲಿ ಚಪ್ಪರ್ಸ್ಕೊಂಡು ತಿನ್ಬಿಟ್ಟಿದ್ದೀವಿ ಫುಲ್ಲು. ಸೊ ನೆಕ್ಸ್ಟ್ ಕವರ್ನ ಅದ್ರೊಳಗೆ ಹಾಕ್ಬಿಟ್ಟ ಇಲ್ಲ ಮತ್ತೆ ಆಯ್ತಲ್ಲ ಮೊಕಾಲಿಂದ. ಸೊ ನೆಕ್ಸ್ಟ್ ಏನಾಗ್ತೀಯಾ? ನಿಮಿಷ ಎಲ್ಲಾನು ತೆಗ್ದಿಟ್ಕೊತಿದ್ದಾನೆ. ಸೊ ಮೀನು ನೋಡಿ ಗೈಸ್, ಅಂದರೆ ಅದೇನೋ ಅರ್ಶಿನ ಪುಡಿ ಸ್ವಲ್ಪ ಉಪ್ಪಾಕಿ ಕಲಸಿಟ್ರೆ ಸ್ವಲ್ಪ ಮೀನು ಗಟ್ಟಿಯಾಗಿ ಬರುತ್ತಂತೆ. ಸೊ ಅಂತ ನಂಗೆ ಗೊತ್ತಿಲ್ಲ, ಅಪ್ಪ ಮಾಡಿ ಇಟ್ಟಿದ್ರು ಹಂಗೆ. ಸೊ ಹಂಗೆ ಮಾಡಿ ಇಟ್ಟಿದ್ರು. ಇವಾಗ ಕಿರಣ್ ಮುಗಿಸ್ಕೊಬಂದು ಆಚೆ ಕಡೆ ಅಂತೂ ಹೆವಿ ಮಳೆ ಹೊಡಿತೈತೆ ಗೈಸ್. ನೋಡಿ ಕಿಟಕಿಯಿಂದಲೇ ತೋರಿಸ್ತೀನಿ ಯಾವ ರೀತಿ ಮಳೆ ಹೊಡಿತೈತೆ ಅಂತ. ಏನು ಗುರುತು ಯಪ್ಪ. ಮೊಟ್ಟೆ ಬೇರೆ ತಗೊಂಡಿದ್ದಾನೆ. ಸೊ ನೀನೇ ಹೇಳ್ಬೇಕಪ್ಪ. ಹಾಂ, ನೆಕ್ಸ್ಟ್. ಸೊ ನೋಡಿ, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಖಾರದ ಪುಡಿ. ಈ ಕಡೆ ಬಿಡ್ತೀನಿ. ಹಾಂ, ಖಾರದ ಪುಡಿ ಯಾಕಂದ್ರೆ ಚೆನ್ನಾಗಿರುತ್ತೆ ರುಚಿಯಾಗಿ. ಸೊ ಆಮೇಲೆ ಸ್ವಲ್ಪ ಗರಂ ಮಸಾಲ, ಜಾಸ್ತಿ ಬೇಡ, ಒಂದು ಸ್ವಲ್ಪನೇ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳತ್ತಲ್ವ. ಸೊ ಅದಾದಮೇಲೆ ಸ್ವಲ್ಪ ಅರ್ಶಿನ ಪುಡಿ ಖಾಲಿ ಆಗಿದೆ, ಹಾಕ್ಬೇಕು, ಫಿಲ್ ಮಾಡಬೇಕೀಗ. ಸಾಕು, ಜಾಸ್ತಿ ಹಾಕ್ಬೋದು, ಯಾವ ಸಾಂಬಾರ್ಗಾಗಲಿ ಯಾವುದಕ್ಕೆ ಆಗಲಿ. ಉಪ್ಪು, ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸೊ ಗೈಸ್, ನಾನಿದು ಮೋಸ್ಟ್ಲಿ ವಾಯ್ಸಲ್ಲಿ ಹೇಳ್ಬೋದು, ಯಾಕಂತಂದರೆ ಸಿಡ್ಲು ಲಿಟ್ರಲಿ ಡಿಸ್ಟರ್ಬೆನ್ಸ್ ಇದೆ. ಏನಿಲ್ಲ, ಕೇಳಿಸ್ತದೆ. ಒಂದು ಮೊಟ್ಟೆ ಸಾಕಾ? ಇದು ಒಂದು ಮೊಟ್ಟೆಯ ಫಿಶ್ ಕತೆ. ಒಂದು ಮೊಟ್ಟೆಯ ಫಿಶ್ ಕತೆಯ ಡಸ್ಟ್ಬಿನ್ಗೆ ಹಾಕು. ಹಿಂಗೇನೆ ಮಾಡೋದು, ಎಲ್ಲ ಅಲ್ಲೆಲ್ಲೇ ತುಂಬಿಸಿ ಇಟ್ಕೊಳ್ಳೋದು. ಬಾಯಿ ಮುಚ್ಚಿ. ಸೊ ಫೈನಲ್ ಆಗಿ ಇದು ಏನಂದ್ರೆ ಇವರು ಹರ್ಷಿತವ್ರು ಊರ್ದು. ಜೋರಾಗಿ ಮಾತಾಡು, ಕೇಳಿಸಲ್ಲ. ಹರ್ಷಿತವ್ರು ಊರ್ದು ಇದು ಕೂರ್ಗದ್ದು ಹುಳಿ ಅಂದ್ರೆ ಇಲ್ಲಿ ಎಲ್ಲ ಲೆಮನ್ ಯೂಸ್ ಮಾಡ್ತಾರೆ, ನಮ್ಮ ಕಡೆ ಇದನ್ನ ಯೂಸ್ ಮಾಡ್ತಾರೆ. ಸಖತ್ ಟೇಸ್ಟ್ ಕೊಡುತ್ತೆ. ಇದೊಂಥರ ಸೀಕ್ರೆಟ್ ಇಂಗ್ರೀಡಿಯಂಟ್ ಅಂತ ಹೇಳ್ಬೋದು. ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಖತ್ ಹುಳಿ ಬರುತ್ತೆ ಇದು ಯಪ್ಪ. ಅಂದ್ರೆ ನಮ್ ಕಡೆ ಇದಕ್ಕೆ ಕಾಚಂ ಪುಳಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅದಕ್ಕೆ ಏನ್ ಹೆಸರು ಅಂತ ಲಿಟ್ರಲಿ ನನ್ಗಂತೂ ಗೊತ್ತಿಲ್ಲ, ಪ್ರಾಮಿಸ್ ಗೊತ್ತಿಲ್ಲ. ಅದಕ್ಕೆ ಕನ್ನಡದಲ್ಲಿ ಹೆಸರೇ ಇಲ್ಲ ಅನ್ಸುತ್ತೆ. ಹೌದಾ? ಹ್ಮ್ ಇಲ್ಲ, ನಮ್ಮ ಕಡೆ ಇದಕ್ಕೆ ಕಾಚಂ ಪುಡಿ ಅಂತ ಹೇಳ್ತಾರೆ. ಸೊ ಅದು ಆ್ಯಕ್ಚುಲಿ ನಾವು ಮಾಡೋ ಇದಕ್ಕೆ ಅಂದರೆ ಈ ಥರ ಏನಾದರೂ ಫಿಶ್ ಗಿಶ್ ಎಲ್ಲ ಮಾಡಿದ್ರೆ ನಮ್ಮ ಕಡೆ ಅದಕ್ಕೆ ಇಷ್ಟು ಟೇಸ್ಟ್ ಆಗಿರೋದು. ಏನಕ್ಕೆ ಅಂತಂದರೆ ನಾವು ಯೂಸ್ ಮಾಡೋದು ಆ ಹುಳಿ, ಲೆಮನ್ ಎಲ್ಲ ಯೂಸ್ ಮಾಡಲ್ಲ. ಸೊ ನಿಮ್ಗೆ ಯಾರಿಗಾರ ಬೇಕಂದ್ರೆ ಎಲ್ಲೂ ಇಲ್ಲ, ಅದು ಸಿಗಲ್ಲ, ಅದು ಸೀಸನಲ್ಲಿ ಅಷ್ಟೇ ಸಿಗೋದು. ಸೀಸನಲ್ಲಿ ಸೇಲ್ ಮಾಡಿ ಅಲ್ಲ, DM ಮಾಡಲಿ, ಓಕೆನಾ? ಬೇಕಾದ್ರೆ ಯಾರಿಗೆ ಬೇಕವರು ನಾವು ಮೆಸೇಜ್ ಊರಿಗೆ ಹಾಕಿ. ಹೋಗಿ ಬರುವಾಗ ತಗೋಬರ್ತೀವಿ. ಪೇ ಆಗುತ್ತೆ, ಅದೆಲ್ಲ ದುಡ್ಡು ಕೊಟ್ಟು ಮಾರ್ತಾರೆ. ಎವ್ರಿ ರೇಟು ತುಂಬಾನೇ ಕಾಸ್ಟ್ಲಿ. ಬೇಕಾದ್ರೆ ನಿಮ್ಗೆ ಹೇಳಿ, ಬೇಕಾದ್ರೆ ನಾನು ಊರಿಂದ ಬರುವಾಗ ಚರಿಮ ಬಂದು ತಂದು ಕೊಡ್ತೀನಿ. ಸೊ ಅದೆಷ್ಟು ಕಾಸ್ಟ್ ಇದೆ ಪೇ ಮಾಡಬೇಡಿ. ಚರಿಮಾ ಖಾರ ಅಲ್ಲ, ಆಕ್ಚುಲಿ ಯಾವ್ಯಾವ ಊರಿಂದ ನೋಡ್ತಾರಲ್ಲ, ಅಂದ್ರೆ ನಿಮ್ಮ ಊರ್ನ ಕಮೆಂಟ್ ಮಾಡಿ, ಓಕೆನಾ? ಕಮೆಂಟ್ ಮಾಡೋದು. ಆಕ್ಚುಲಿ ಇದು ನಮ್ಮ ಚಿಕ್ಕಮಂಗ್ಳೂರ್ ಕಡೆನೂ ಸಿಗುತ್ತೆ, ಮಲ್ನಾಡ್ ಕಡೆ ಸಿಗುತ್ತೆ ಅಷ್ಟೇ. ಬೇರೆ ಈ ಮೈಸೂರಲ್ಲಿ ಇರೋರಿಗೆ ಯಾರಿಗೂ ಗೊತ್ತಿಲ್ಲ, ಅಷ್ಟಾಗಿ ಗೊತ್ತಿಲ್ಲ. ಸೊ ಇವಾಗ ಇದು ಆಗ್ತಾ ಇದೆ. ಸೊ ನಮ್ಗೊಂದು ಸ್ವಲ್ಪ ತೋರಿಸಿ ಈ ಕಡೆ, ಓಕೆನಾ? ಏನು ದೊಡ್ಡ ಬಾಡಿ ಬಿಲ್ಡರ್ ಅಲ್ಲ ಇವನು, ಅದಕ್ಕೆ ಏನು ಹೊರಗಡೆಯಿಂದ ತಿನ್ನೋದ್ಕಿಂತ ಮನೆಯಲ್ಲೇ
ಆರಾಮಾಗಿ ಮಾಡ್ಕೋಬೋದು. ಅವನು ಮಗಳೇ ಅಪ್ಪ ದೇವ್ರೆ ಎಲ್ಲಾನು ಈ ಥರ ನೀಟಾಗಿ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿರುತ್ತೆ ಗಾಯ್ಸ್. ನೀವು ಮನೇಲಿ ಟ್ರೈ ಮಾಡಿ. ಇದು ಯಾವ ಮೀನು ಹೇಳು? ಇದು ಬಂದು ಜಿಲೇಬಿ. ಜಿಲೇಬಿನಾ? ಇದು ಇಲ್ಲ. ನನಗೂ ಗೊತ್ತಿಲ್ಲ. ಜಿಲೇಬಿನೇ. ದೊಡ್ಡ ಮೀನು ಅಷ್ಟೇ. ಇಲ್ಲ ಜಿಲೇಬಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಅಲ್ಲೇನು ಎಲ್ಲ ಹಚ್ಚಿ ಎಲ್ಲಾನು ಮಸಾಲೆ ಹಿಡಿಯೋ ಥರ ಹಚ್ಚಿ ಈ ಥರ ಇಟ್ಕೋಬೇಕು. ಸೊ ಗೈಸ್ ಎಲ್ಲ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ಈ ಥರ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ದಟ್ಸ್ ಇಟ್. ಇಲ್ಲಿ ಬೇಡ, ಚಾಕಿ ಬೇಡ. ಇದು ನೋಡಿದ್ರೆ ವಿಡಿಯೋ ಏನು ಮಾಡಿದ್ದೀರಿ? ನಿಮ್ಗೆ ಚಾಕಿ ಬೇಕಾ? ಚಾಕಿ ಬೇಕಾ? ಹಾಂ ಬೇಕಾ? ಹೊಡೆದಾಕ್ತೀರಿ ನಿನ್ನ. ಫೈನಲ್ಗೆ ಎಲ್ಲ ರೆಡಿ. ಕಿಸ್ಸು ಗಿಸ್ಸು ಎಲ್ಲ ನೋಡಿಲಿ ಇವಳು. ಇದು ನೋಡಿರಿ ಇವಳು ಅಂತ ರೆಡಿ. ತಿನ್ನವ? ರೆಡಿನಾ? ರೆಡಿ ಅನ್ಬಿಡ. ಜೋರಾಗಿ ಹೇಳ್ಬಿಡ. ರೆಡಿ ರೆಡಿ ರೆಡಿ. ಚುಟ್ಟ ಬಿಸಿ. ಇನ್ನು ವೆಯ್ಟ್ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಬಾರಿಸ್ಬಿಟ್ಟು ಇನ್ನೂ ಸ್ವಲ್ಪ ಕೆಲಸ ಇದೆ. ಕೆಲಸ ಮಾಡಿ ಮಲ್ಕೋಬೇಕು. ಒಂದು ಮಾತೇ ಇಲ್ಲ, ಫಸ್ಟ್ ಕ್ಲಾಸು. ಆದರೆ ಈ ಕ್ಯಾಮ್ರಾ ಇಟ್ಕೊಂಡು ತಿನ್ನೋಕ್ಕಾಗಲ್ಲ, ಯಾಕಂದರೆ ತುಂಬ ಮುಳ್ಳಿದೆ. ಕೇರ್ಫುಲ್ಲಾಗಿ ತಿನ್ನಬೇಕು. ಸೊ ಗೈಸ್ ಆದಮೇಲೆ ಸಿಗ್ತೀವಿ. ಸೊ ಗೈಸ್ ಮಳೆ ಬೇರೆ ಬರ್ತಾ ಇದೆ, ಸಿಡ್ಲು ಬೇರೆ ಇರೋದ್ರಿಂದ ಪವರ್ ಬೇರೆ ಆಫ್ ಮಾಡಿದ್ದಾರೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ನಿಮ್ಗೇನು ಗುಡ್ ನ್ಯೂಸ್ ಏನೋ ನನಗೆ ಗೊತ್ತಿಲ್ಲ. ನಾನಿನ್ನು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಕೂಡ. ನಾಳೆಯಿಂದ 75 ಡೇಸ್ ಚಾಲೆಂಜನ್ನು ತಗೊತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ 75 ಡೇಸ್ ನಾನು ವ್ಲಾಗನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಡೈಲಿ ಅಪ್ಡೇಟ್ ಕೊಡ್ತೀನಿ ಗೈಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಇದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲೈಟ್ ಇಲ್ಲ ಅಲ್ಲ, ಸೊ ಅದಕ್ಕೋಸ್ಕರ ನಾನು ಟಾರ್ಚ್ ಬಿಟ್ಕೊಂಡಿದ್ದೀನಿ. ಸೊ ನಾಳೆಯಿಂದ ಹೊಸ ವ್ಲಾಗ್ ಜೊತೆಗೆ ಬರ್ತೀನಿ. ಕೀಪ್ ವಾಚಿಂಗ್ ಗೈಸ್. ಬಾಯ್.